ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮುರುಡೇಶ್ವರಕ್ಕೆ ಅವಾಗ ಬರ್ತಾ ಇರ್ತೀರಿ. ಆಮೇಲೆ ಮುರುಡೇಶ್ವರಕ್ಕೆ ಬಂದಾಗ ಗೋಕರ್ಣಕ್ಕೂ ಬರ್ತಾ ಇರ್ತೀರಿ. ಗೋಕರ್ಣಕ್ಕೆ ಬಂದಾಗ ಎಲ್ಲಿ ಸ್ಟೇ ಮಾಡೋದು, ಒಂದು ಚಲೋ ಅಂತ ಪ್ಲೇಸ್ ಸಜೆಸ್ಟ್ ಮಾಡಿರಿ ಅಂತ ಅಂದಾಗ ನನ್ನ ಕಡೆ ಒಂದು ಬೆಸ್ಟೆಸ್ಟ್ ಪ್ಲೇಸ್ ಐತಿ. ನೀವು ಫ್ಯಾಮಿಲಿ ಜೊತೆ ಬರ್ಬೇಕಂತ ಅಂದ್ರೆ ನೀವಿಲ್ಲೇ ನೋಡ್ಬೋದು. ಹಿಂದೆನ ಮಸ್ತ್ ಹಂಗನ ಸಮುದ್ರ ಐತಿ. ಇಟ್ಸ್ ಕೈಂಡ್ ಆಫ್ ಬೀಚ್ ವ್ಯೂ ಆ್ಯಂಡ್ ಪ್ರಾಪರ್ಟಿ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಅಗದಿ ಚಲೋ ಐತಿ. ವೆರಿ ಕಂಫರ್ಟೇಬಲ್. ಹೌ ಡಿಡ್ ಯು ಫೀಲ್ ಇಟ್? ಯಾರಾದರೂ ಲೈಫ್ನ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಬೇಕು, ಈ ವರ್ಕ್ ಪ್ರೆಷರ್ ಈ ಪ್ರೆಷರ್ ಅದರಿಂದ ಹೊರಗೆ ಬಂದು ಲೈಫ್ನ ಎಂಜಾಯ್ ಮಾಡಬೇಕು, ಪೀಸ್ ಆಗಿರಬೇಕು ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲಿ ಬರ್ಬೋದು. ಇಲ್ಲೇ ಕುಂತು ನೀವು ಈ ಕಡೆಯಿಂದ ಬೀಚ್ ನೋಡ್ಬೋದು. ಆಮೇಲೆ ಇಲ್ಲಿ ಫೆಸಿಲಿಟಿ, ಫುಡ್, ಎವ್ರಿಥಿಂಗ್. ಟೆಂಟ್ ಬೇಕಾದವ್ರಿಗೆ ಟೆಂಟ್ ಸಿಗ್ತದೆ. ಆಮೇಲೆ ರೂಮ್ ಬೇಕಾದವ್ರಿಗೆ ರೂಮ್ ಇದೆ, ವಾಶ್ರೂಮ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್, ಎವ್ರಿಥಿಂಗ್ ಈಸ್ ಕ್ಲಾರಿಟಿ. ಆಮೇಲೆ ಬೀಚ್ ವ್ಯೂ ನೀವು ಇಲ್ಲಿಂದ ನೋಡ್ಬೋದು, ಮಸ್ತ್ ಕ್ಲಿಯರ್ ಐತಿ. ಈವನ್ ನೈಟ್ ನೀವು ಹೋಗಿ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು. ರಿಸ್ಟ್ರಿಕ್ಷನ್ಸ್ ಇಲ್ಲ, ಲೈಕ್ ನೀವು ಯಾಕೆ ಇಷ್ಟೊತ್ತು ಕುಂತ್ಕೊಂಡಿದ್ದೀರಿ, ಆಮೇಲೆ ಇಲ್ಲ ಟೈಮ್ ಆಯಿತು ಬಾ, ಆ ಥರ ಏನೂ ಇಲ್ಲ. ನೀವು ಎಷ್ಟೊತ್ತು ಕೂರ್ಬೋದು, ಪೀಸಾಗಿ ಎಂಜಾಯ್ ಮಾಡ್ಬೋದು, ಮಸ್ತ್ ಎಂಜಾಯ್ ಮಾಡ್ಬೋದು. ಈ ಪ್ಲೇಸ್ನ ಔಟ್ ಆಫ್ 100ನ 200 ಕೊಡ್ತೀನಿ, ಅಷ್ಟು ಬೆಸ್ಟ್ ಐತಿ. ರಿಯಲಿ ಭಾಳ ಬೆಸ್ಟ್ ಐತಿ ಆ್ಯಕ್ಚುಲಿ. ಸೊ ನಾವು ನಿನ್ನೆ ಒಂದು ಬೆಳಗ್ಗೆ ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ವಿ ನಮ್ಮ ಬೆಳಗಾವಿ? ಬೆಳಗ್ಗೆ 5:30. ಸೊ 5:30 ಬಿಟ್ಟಿದ್ವಿ. 5:30ದಿಂದ ಆಮೇಲೆ ಅಲ್ಲಿಂದ ಹುಬ್ಳಿಗೆ ಹೋದ್ವಿ. ಹುಬ್ಳಿಯಿಂದ ನಮಗೆ ಡೈರೆಕ್ಟ್ ಒಂದು ಬಸ್ ಸಿಕ್ತು. ಅದು ಎಲ್ಲಿ ಡ್ರಾಪ್ ಮಾಡಿದ್ವು? ಅಂಕೋಲಾ ಅಂತ ಹೇಳಿ. ಸೊ ಅಂಕೋಲಾಗಿ ಇಳಿದು ಆಮೇಲೆ ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಅಲ್ಲಿ 15 to 20 minutes ಖಾಯಂ ಬಸ್ ಇರೋದವ. ಸೊ ಅಲ್ಲಿಂದ ಬಸ್ ಹಿಡ್ಕೊಂಡು ದೆನ್ ವಿ ಡೈರೆಕ್ಟ್ಲಿ ಕೇಮ್ ಟು ಗೋಕರ್ಣಕ್ಕೆ ಬಂದಾದ್ಮೇಲೆ ಒಂದು ಸ್ಕೂಟಿ ರೆಂಟ್ ಮಾಡಿದ್ವಿ. ಆ್ಯಂಡ್ ದೆನ್ ಸ್ಕೂಟಿ ರೆಂಟ್ ಮಾಡಾದ್ಮೇಲೆ ನಾವು ಇದನ್ನು ಗೋವಾ ಐಬಿಗೋದಾಗ ಪ್ರಾಪರ್ಟಿ ನೋಡಿದ್ವಿ. ನಮಗೆ ಇದೇ ಥರ ಒಂದು ಸ್ವಲ್ಪ ಹಿಂಗೆ ಕ್ವೈಟಿಂಗ್ ಒಂದು ಸ್ವಲ್ಪ ಚಲೋ ಇದ್ದದ್ದು ಪ್ರಾಪರ್ಟಿ ಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ವೆರಿ ಬೆಸ್ಟ್. ಬಿಕಾಸ್ ಗೋಕರ್ಣದಾಗ ಹೆಂಗೆ ಅಂತಂದ್ರೆ ಮೋಸ್ಟ್ ಆಫ್ ಟೈಮ್ಸ್ ಭಾಳ ಕ್ರೌಡ್ ಇರ್ತದೆ. ಮೇನ್ ಬೀಚ್ ಹೋಗಿರ್ಬೋದು, ಓಮ್ ಬೀಚ್ ಆ ಕಡೆ ಸೈಡೆಲ್ಲ ಭಾಳ ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಬಟ್ ನೀವೆಲ್ಲ ನೋಡ್ಬೋದು, ಇವಾಗ ಮಾರ್ನಿಂಗ್ 9:30 ಆಗ್ಯದ. ಬಟ್ ಸ್ಟಿಲ್ ಲೈಕ್ ಯು ಕಾಂಟ್ ಸ್ಪಾಟ್ ಎನಿ ಒನ್ ಹಿಯರ್. ಅಷ್ಟು ಕ್ಲಿಯರ್ ಅದ. ಆ್ಯಂಡ್ ಜನ ಒಟ್ಟೆ ಇರಂಗಿಲ್ಲ. ಇಟ್ಸ್ ಲೈಕ್ ಪ್ರೈವೇಟ್ ಬೀಚ್ ಫಾರ್ ಯು. ಸೊ ಚಲೋ ಐತಿ. ನನಗಂತೂ ಭಾಳ ಚಲೋ ಅನ್ನಿಸ್ತಿಲ್ಲ. ಇವಾಗ ನಾವು ಚಾಯ್ ಆರ್ಡರ್ ಮಾಡಿದ್ದೇವೆ. ಚಾಯ್ ಕುಡಿದು ಆ್ಯಂಡ್ ದೆನ್ ವಿಲ್ ಹೆಡ್ ಟು ನೆಕ್ಸ್ಟ್ ಡೆಸ್ಟಿನೇಷನ್ ವಿಚ್ ಈಸ್ ಮುರುಡೇಶ್ವರ್. ಸೊ ಮುರುಡೇಶ್ವರ್ಗೆ ಹೋಗತ್ತೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಆರ್ಡರ್ ಚಾಯ್. ಸೊ ಇವಾಗ ಚಾಯ್ ಕುಡಿದು ಆಮೇಲೆ ಇಲ್ಲಿಂದ ಜಾಗ ಬಿಡ್ತೀವಿ. ಬೈ ದ ವೇ ಇಷ್ಟೆಲ್ಲ ಹೇಳಿದೆ ನಾನು, ಬಟ್ ನಿಮ್ಗೆ ರೆಸಾರ್ಟ್ ಹೆಸರು ಇನ್ನೂ ಹೇಳಿಲ್ಲ. ಅದು ಏನಂತ ಅಂದ್ರೆ ಫ್ಯಾಮ್ ಸ್ಟೇಲ್ ಅಂತ ಹೇಳಿ. ಸೊ ಫ್ಯಾಮ್ ಸ್ಟೇಲ್ ಎದಕ್ಕಂತ ಅಂದ್ರೆ ಫ್ಯಾಮಿಲಿ ಸ್ಟೇಸ್. ಓಕೆ, ಸೊ ಫ್ಯಾಮಿಲಿ ಸ್ಟೇಸ್. ನಾನು ನಿಮಗೆ ನೈಟ್ ವ್ಯೂನು ತೋರಿಸ್ತೀನಿ ಹೆಂಗೆ ಕಾಣಿಸ್ತದ ಅಂತ. ಬಿಕಾಸ್ ನೈಟ್ ವ್ಯೂನು ನಾವು ನೋಡಿದ್ವಿ ಇಲ್ಲೇ. ನೈಟ್ ಲೈಫನ್ನು ಚಲೋ ಅದ. ಆ್ಯಂಡ್ ಆ ಥರ ಈ ಥರ ಪೀಪಲ್ ಲೈಕ್ ಲೈಕ್ ಎಲ್ಲನೂ ಕ್ರೀಮ್ ಕ್ರೌಡ ಇರ್ತದೆ, ಚಲೋ ಇರ್ತದೆ. ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಪೀಸ್ಫುಲ್ ಇರ್ತದೆ. ಆ್ಯಂಡ್ ರಾತ್ರಿ ನಾವು ಆಲ್ಮೋಸ್ಟ್ 11:30 ತನಕ ಬೀಚ್ ಐತಲ್ಲ, ಅಲ್ಲಿ ಬೀಚ್ ತೇಲಿ ಕುಂತಿದ್ದು. ಆ್ಯಂಡ್ ಅದು ಎಕ್ಸ್ಪೀರಿಯನ್ಸೇ ಬೇರೆ ಐತೆ. ಆ್ಯಂಡ್ ವಿ ಲಿಟ್ರಲಿ ಲವ್ಡ್ ಇಟ್. ಇದೇ ಸೇಮ್ ಎಕ್ಸ್ಪೀರಿಯನ್ಸ್ ಗೋಕರ್ಣದಾಗ ಬೇರೆ ಬೀಚ್ ಕಡೆ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ನೀವೇನಾದರೂ ಲೈಕ್ ಪೀಸ್ ಸಲುವಾಗಿ ಟ್ರಾವೆಲ್ ಮಾಡೋರು ಇದ್ರಿ ಅಂತಂದ್ರೆ ಪ್ಲೀಸ್ ಈ ಥರ ಒಂದು ಬೀಚಸನ್ನು ಚೂಸ್ ಮಾಡ್ಕೋರಿ. ಬಿಕಾಸ್ ಕ್ರೌಡೆಡ್ ಪ್ಲೇಸಿಗೆ ಹೋಗಿ ಏನೂ ಉಪಯೋಗ ಇಲ್ಲ. ಅದರ ಸಲುವಾಗಿ ಈ ಥರ ಪೀಸ್ ಆಗಿರುವಂತಹ ಪ್ಲೇಸಿಗೆ ಬಂದರೆ ಅಂದರೆ ನಿಮ್ಮ ಮೈಂಡು ಪೀಸ್ ಇರ್ತದೆ, ಫ್ರೆಶ್ ಇರ್ತದೆ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ, ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಎಸ್ ಗಾಯ್ಸ್. ಆ್ಯಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಇದೊಂದು ಸ್ವಲ್ಪ ದೂರ ಅದ. ಮೇನ್ ಬಸ್ ಸ್ಟಾಪ್ದಿಂದ ಒಂದು 4 ಕಿಲೋಮೀಟರ್ಸ್ 4 to 5 ಕಿಲೋಮೀಟರ್ಸ್ ಸ್ವಲ್ಪ ದೂರ ಅದ. ಬಿಕಾಸ್ ಬೀಚ್ ಸೈಡ್ ಅದಲ್ಲ, ಪ್ರೈವೇಟ್ ಅದಲ್ಲ, ದ್ಯಾಟ್ ಈಸ್ ವೈ. ಸೊ ನೀವು ಇಲ್ಲಿ ಪ್ರೈವೇಟ್ ವೆಹಿಕಲ್ಸ ಮಾಡ್ಕೊಂಬರ್ಬೋದು. ಆಮೇಲೆ ಆಟೋ ತೊಗೊಂಡ್ಬರ್ಬೋದು. ಬಟ್ ಬರೋದೇನು ಪ್ರಾಬ್ಲಮ್ ಇಲ್ಲ, ಹೋಗೋಕೆ ಸ್ವಲ್ಪ ಇದನ್ನಾಗುತ್ತೆ. ಸೊ ವಾಟ್ ಐ ಪ್ರಿಫರ್ ಈಸ್ ಲೈಕ್ ನೀವು ಇಲ್ಲಿ ರೆಂಟ್ ತಗೋರಿ. ನಿಮ್ಗೆ ನಾನು ನಂಬರನ್ನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಇವನ್ ಅವರು ಚಲೋ ಅದಾರ. ನೀವು ಎಲ್ಲ ಗೋಕರ್ಣದಾಗ ಅವ್ರು ಅಲ್ಲೇ ಬಂದನ ನಿಮಗೆ ಡೆಲಿವರಿ ಕೊಟ್ಟು ಹೋಗ್ತಾರೋ ಬೈಕ್ಸ್. ಲೈಕ್ ಇದು ಏನಿದಲ್ಲ, ಇದು ಪೂರ ಲೈಕ್ ಸ್ಯಾಂಡ್ ಥೀಮ್ ಐತಿ. ಸೊ ಇಟ್ ಈಸ್ ವೆರಿ ನೈಸ್. ಪೂರ ಕೆಳಗಡೆ ಎಲ್ಲ ಸ್ಯಾಂಡ್ ಅದ. ಲೈಕ್ ಪರ್ಫೆಕ್ಟ್ ವೆಕೇಶನ್ ಫೀಲ್ ಕೊಡ್ತದೆ ಇಲ್ಲಿ. ದಿಸ್ ಇಸ್ ರಿಯಲಿ ನೈಸ್. ಐ ಲವ್ಡ್ ಇಟ್. ಸೊ ನೆಕ್ಸ್ಟ್ ಟೈಮ್ನಿಂದ ನಾವು ಯಾವಾಗೂ ಗೋಕರ್ಣಕ್ಕೆ ಬಂದ್ರೂ
ಖಾಯಂ ಇಲ್ಲೇ ಬರ್ತೀವಿ. ಆ್ಯಕ್ಚುಲಿ ವಿ ವರ್ ಟಾಕಿಂಗ್ ದ್ಯಾಟ್ ಓನ್ಲಿ ಎಸ್ಟರ್ಡೇ ನೈಟ್. ಇನ್ನು ಮುಂಜಾನೆ ಗೋಕರ್ಣಕ್ಕೆ ಬಂದರೆ ಎಷ್ಟು ದೂರ ಇರಲಿ, ಏನೂ ಕೆಲಸ ಇರಲಿ, ಬಟ್ ಇದೇ ರೆಸಾರ್ಟ್ನಾಗೇ ಇರಬೇಕಂತ. ಬಿಕಾಸ್ ಭಾಳ ಅಫೋರ್ಡೆಬಲ್ ಐತಿ. ಸೀಸನ್ ವೈಸ್ ಚೇಂಜ್ ಹಾಕೊಂತನೇ ಇರ್ತೈತಿ. ಬಟ್ ನೋಡ್ರಿ ನಿಮಗೆ ಹೆಂಗೆ ಇದನ್ನ ಬೀಳ್ತದೆ. ಗೋದಾಗ ಚೆಕ್ ಮಾಡಿರಿ. ಆಮೇಲೆ ದೇ ಆರ್ ಇನ್ ಮೇಕ್ ಮೈ ಟ್ರಿಪ್ಸ್, ಲೈಕ್ ದೇ ಆರ್ ಇನ್ ಎವ್ರಿವೇರ್. ಓಕೆ, ಇವನ್ ನಿಮಗೆ ಬೇಕಂತಂದ್ರೆ ಅವ್ರ ನಂಬರ್ ಕೊಟ್ಟಿರ್ತಾನೆ, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿ ರಿಜಿಸ್ಟರ್ ಸಹ ಮಾಡ್ಕೋಬೋದು. ಸೊ ಐ ಮೀನ್ ಬುಕ್ ಸಹ ಮಾಡ್ಕೋಬೋದು. ಓಕೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರು ನೋ ವರೀಸ್, ಲೈಕ್ ವೆರಿ ಟ್ರಸ್ಟೆಡ್ ಪೀಪಲ್. ಹಂಗಂತ ನನ್ನ ಮೇಲೆ ಬರೋಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ. ಓಕೆ ಗಾಯ್ಸ್, ಐ ಹೋಪ್ ನಿಮಗೆ ಇದು ಇನ್ಫಾರ್ಮೇಷನ್ ಚಲೋ ಅನಿಸುತ್ತೆ ಅಂತ ಅನ್ಕೊತೀನಿ. ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಇನ್ ಕೇಸ್ ನೀವೇನಾದರೂ ಗೋಕರ್ಣಕ್ಕೆ ಬಂದ್ರಿ ಅಂದ್ರೆ ನೆಕ್ಸ್ಟ್ ಟೈಮ. ಐ ಥಿಂಕ್ ಇವಾಗ ನಾನು ಮಸ್ತಂಗೆ ಎಂಜಾಯ್ ಮಾಡ್ತೀನಿ ವಿವ್ ಚಾಯ್ ಕೊಡ್ಕೊಂತ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋನು. ಬೈ ದ ವೇ ನೆಕ್ಸ್ಟ್ ಟೈಮ್ ಹೆಡಿಂಗ್ ಟು ಮುರುಡೇಶ್ವರದಾಗ ಎಲ್ಲಿ ಸ್ಟೇ ಮಾಡ್ತೀವಿ ಏನು ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಸೈನ್ ಇಟ್ ಆಫ್. ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್.